ಕ್ಲೋಸ್ ಆಗಿರೋದು ಅಂದರೆ ಏನು? ಫಿಸಿಕಲ್ ಕ್ಲೋಸ್ನೆಸ್ ಅಲ್ಲ ಅದು, ಎಮೋಷನಲ್ಲೂ ಅಲ್ಲ, ಬುದ್ಧಿವಂತಿಕೆಯಿಂದನೂ ಅಲ್ಲ. ಆ ಕ್ಲೋಸ್ನೆಸ್ ಬರಬೇಕಾದ್ರೆ ಒಂದು ಹಾಸಿಗೆ ಮೇಲೆ ಮಲಗೋದ್ರಿಂದ, ಒಂದು ಮನೇಲಿ ಇರೋದ್ರಿಂದ ಬರಲ್ಲ. ಭಾಳ ಓಪನ್ ಆಗಿರಬೇಕು, ವಲ್ನರಬಲ್ ಆಗಿರಬೇಕು. ಅದು ಪ್ರಾರಂಭ ಆಗೋದೇ ಅವರು ಹೇಗಿದ್ದಾರೋ ಹಾಗೆ ಒಪ್ಕೊಳ್ಳೋದ್ರಿಂದಲೇ. ಅಲ್ಲಿವರೆಗೂ ಪ್ರಾರಂಭವೇ ಆಗಲ್ಲ ಅಂಡರ್ಸ್ಟ್ಯಾಂಡಿಂಗ್. ಎರಡು ಸಂಸ್ಕಾರ ಕೂಡಬೇಕು. ಅವ್ರ ಕರ್ಮ, ನಮ್ಮ ಕರ್ಮ, ಅವ್ರದ್ದು ಋಣ ಏನು, ನಮ್ಮ ಋಣ ಏನು, ಎಷ್ಟಿದೆ ಅದರ ಹಿಂದೆ. ಅಷ್ಟು ಸುಲಭ ಅಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಒಂದೊಂದು ಸ್ಟೆಪ್ನಲ್ಲೂ ಕೂಡ ಆಗತ್ತೆ, ಏನೂ ಆಗುತ್ತೆ. ಹಾಗೆ ಅದು ಮಾಡಿಬಿಡೋದಲ್ಲ, ಅದು ಆಗಕ್ಕೆ ಬಿಡಬೇಕು. ಸ್ಟೆಪ್ ಬೈ ಸ್ಟೆಪ್ ಕ್ಲೋಸ್ನೆಸ್ ಬರುತ್ತೆ. ಇದಕ್ಕೆ ಋಣ ಇರಬೇಕು, ಸಂಸ್ಕಾರ ಇರಬೇಕು. ಎರಡು ಸಂಸ್ಕಾರವು ಕೂಡ್ಕೊಳ್ತಾ ಹೋಗಬೇಕು. ಮೊದಲು ಇಬ್ಬರು ಒಬ್ರಿಗೊಬ್ಬರು ಒಪ್ಕೋಬೇಕು, ಹೇಗಿದ್ದರೆ ಹಾಗೆ. ಇದು ಒಂದು ದೊಡ್ಡ ಎಕ್ಸ್ಪೆರಿಮೆಂಟು ಜೀವನದಲ್ಲಿ. ನಾವು ಬಂದಿರೋದೇ ಅದಕ್ಕೋಸ್ಕರ.